ಡಾಕ್ಟರ್ ಪಿ ಗುರುರಾಜ್ ಭಟ್ ಬರೆದಿರುವಂಥ ಪುಸ್ತಕ ನೋಡಿಬಿಟ್ರೆ ಗದಗಿನ ಶಿಲ್ಪಿಗಳು ಅಂದರೆ 22 ಜನ ಶಿಲ್ಪಿಗಳ ಹೆಸರು ಶಾಸನೋಕ್ತವಾಗಿರುವಂಥದ್ದನ್ನು ಅವರು ದಾಖಲೀಕರಿಸ್ಯಾರ. ಅಂದರೆ ಲಕ್ಕುಂಡಿಯ ಶಿಲ್ಪಿಗಳು 6 ಜನ, ಗದಗಿನ 22 ಜನ ಶಿಲ್ಪಿಗಳು ಇಲ್ಲೇನು ನಿರ್ಮಾಣ ಮಾಡ್ಯಾರ. ಅನೇಕ 101 ದೇವಾಲಯಗಳು, 101 ಬಾವಿಗಳು, 101 ಈಶ್ವರ ಲಿಂಗಗಳು ಲಕ್ಕುಂಡಿಯಲ್ಲಿ ಸಿಕ್ಕರೆ, ಅದೇ ರೀತಿ ಗದಗಿನಲ್ಲಿ ಸಹ 38 ಪ್ರಾಚೀನ ಸ್ಮಾರಕ ಶಿಲ್ಪ ದೇವಾಲಯಗಳಿವೆ. ಈಗ ನಮ್ಮಲ್ಲಿ ವಾಸ್ತುಶಿಲ್ಪದ ಬಗ್ಗೆ ನಮ್ಮಲ್ಲಿ ಶಿಲ್ಪಶಾಸ್ತ್ರದ ಕೊರತೆ, ಅದು ಒಂದು ಜನ್ರೇಷನಿಗೆ ಗ್ಯಾಪ್ ಆಗೈತೆ ಶಿಲ್ಪಶಾಸ್ತ್ರದ. ಈಗ ವಾಸ್ತುಶಿಲ್ಪ ಅಂತಂದ್ರೆ ಭಾಳ ಪರಿಪೂರ್ಣ ಆದಂಥ ಒಂದು ಜ್ಞಾನ ಬೇಕ್ರಿ ಅದಕ್ಕೆ. ಮೂರ್ತಿ ಶಿಲ್ಪದ ಒಂದು ಪಾರ್ಟ್, ವಾಸ್ತುಶಿಲ್ಪದ ಒಂದು ಪಾರ್ಟ್ ರೀ. ಆ ವಾಸ್ತುಶಿಲ್ಪದ ಗ್ರಂಥಗಳು ಏನದಾವಲ್ರಿ ಎಷ್ಟೋ ನಶಿಸಿ ಹೋಗ್ಬಿಟ್ರು. ಈಗ ಇತ್ತೀಚೆಗೆ ಅದು ತಮಿಳ್ನಾಡು ಈ ಲಿಪಿ ಒಳಗೆ, ತಮಿಳ್ನೊಳಗೆ ಅದಾವು, ಸಂಸ್ಕೃತ ಒಳಗೆ ಅದಾವ್ರಿ, ಕೇರಳ ಮಲಯಾಳಂ ಇದ್ರೊಳಗನ ಅದಾವು ಕೆಲವೊಂದಿಷ್ಟು ಮಯಮತ ಹಿಂಗೆಲ್ಲ. ಇನ್ನು ಗದಗ ಪರಿಸರದಲ್ಲಿ ನೀವು ನೋಡಿದ್ರೆ ಇಲ್ಲಿ ಸಾಕಷ್ಟು ಒಂದು ವಾಸ್ತುವಿನ ವಿಭಿನ್ನತೆ ಮತ್ತು ತುಂಬ ಒಂದು ಶ್ರೀಮಂತಿಕೆ ಇದೆ. ಉದಾಹರಣೆಗೆ ನಾವು ಲಕ್ಕುಂಡಿ ಇರ್ಬೋದು, ಡಂಬಳ ಇರ್ಬೋದು, ತ್ರಿಕೋಟೇಶ್ವರ ಗುಡಿ ಇರ್ಬೋದು, ಹೀಗೆ ಹಲವು ಗುಡಿಗಳಿದೆ. ಹಾಗಿದ್ದಾಗ ಈ ಒಂದು ಗದಗ ಜಿಲ್ಲೆಯಲ್ಲಿ ಈ ಒಂದು ವಾಸ್ತು ಬೆಳವಣಿಗೆ ಆಗ್ಬೇಕಂದಾಗ ಇಲ್ಲಿ ಶಿಲ್ಪಿಗಳ ಒಂದು ಇತಿಹಾಸ ಏನಿದೆ ಅನ್ನೋದು ಕೂಡ ತಿಳ್ಕೊಬೇಕಾಗತ್ತೆ. ಸರ್, ಇಲ್ಲಿ ಹಿಂದೆ ಯಾವ್ಯಾವ ಶಿಲ್ಪಿಗಳಿದ್ರು? ವೀಕ್ಷಕರೇ, ಈ ಗದಗ ಲಕ್ಕುಂಡಿ ಡಂಬಳ ಪರಿಸರದಲ್ಲಿರುವಂಥ ಪ್ರಾಚ್ಯ ವಸ್ತು ಶಿಲ್ಪಗಳ ಏನು ಒಂದು ಕೆತ್ತನೆ ಇದೆ ಅಂದರೆ ವಾಸ್ತುಶೈಲಿ ಅಥವಾ ಶಿಲ್ಪ ಶೈಲಿ ಅಂತ ಹೇಳ್ತೀವಿ. ಈ ಶಿಲ್ಪಗಳನ್ನು ಕೆತ್ತುವುದಕ್ಕೋಸ್ಕರ ಹಾಗೂ ಪ್ರಾಚೀನ ಸ್ಮಾರಕಗಳನ್ನು ನಿರ್ಮಾಣ ಮಾಡುವಂಥ ವಾಸ್ತುಶೈಲಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಗದಗಿನ ಮುರುಡೇಶ್ವರ ದೇವಾಲಯದ ಕ್ರಿಸ್ತಿ ಶಕ 1002 ಅಂದರೆ 10ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಶೋಭನರಸ ಪ್ರಪ್ರಥಮವಾಗಿ ಇಲ್ಲಿ ಕರ್ತುಗಿಯ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಆ ಕರ್ತುಗಿಯ ಕೋಟೆ ಒಳಗೆ ಸ್ವಯಂಭೂ ಈಶ್ವರ ದೇವಾಲಯದೊಂದಿಗೆ ಸ್ವಯಂಭೂ ತ್ರಿಕೋಟೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿ ಒಂದು ವ್ಯಾಖ್ಯಾನ ಶಾಲೆ, ಆಗಿನ ಕಾಲದಲ್ಲೇ ಒಂದು ಶಾಲೆಯನ್ನು ಸಹ ನಿರ್ಮಾಣ ಮಾಡ್ತಾನೆ. ಇದೆಲ್ಲ ಶಾಸನಗಳಲ್ಲಿ ಶಾಸನೋಕ್ತವಾಗಿದೆ. ಇನ್ನು ಪ್ರಶ್ನೆ ಕೇಳುವಂಥ ಇಲ್ಲಿ ಶಿಲ್ಪಿಗಳ ಬಗ್ಗೆ ಇದನ್ನು ಡಾಕ್ಟರ್ ಪಿ ಗುರುರಾಜ್ ಭಟ್ ಅನ್ನೋರು ಹೊಯ್ಸಳ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆ್ಯಂಡ್ ಲಿಸ್ಟ್ ಆಫ್ ಹೊಯ್ಸಳ ಮಾನ್ಯುಮೆಂಟ್ಸ್ ಆ್ಯಂಡ್ ನೇಮ್ ಆಫ್ ದ ಸ್ಕಲ್ಪ್ಟರ್ಸ್ ಅನ್ನುವಂಥ ಒಂದು 1971ರಲ್ಲಿ ಬರೆದಿರುವಂಥ ಪುಸ್ತಕದಲ್ಲಿ ಈ ದೇವಾಲಯಗಳ ಶಿಲ್ಪಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಇಂಗ್ಲೀಷ್ನೊಳಗೆ ಒಂದು ಪುಸ್ತಕದ ಆ ಪುಸ್ತಕವನ್ನು ತಾವು ಡಾಕ್ಟರ್ ಪಿ ಗುರುರಾಜ್ ಭಟ್ ಬರೆದಿರುವಂಥ ಪುಸ್ತಕ ನೋಡಿಬಿಟ್ರೆ ಗದಗಿನ ಶಿಲ್ಪಿಗಳು ಅಂದರೆ 22 ಜನ ಶಿಲ್ಪಿಗಳ ಹೆಸರು ಶಾಸನೋಕ್ತವಾಗಿರುವಂಥದ್ದನ್ನು ಅವರು ದಾಖಲೀಕರಿಸ್ಯಾರ. ಅವರ ಕಾಲಮಾನದ ಪ್ರಕಾರ ಆ ಗದಗಿನ ಶಿಲ್ಪಿಗಳು ಏನು ಇಲ್ಲಿ ಗದಗ ಪರಿಸರದಲ್ಲಿ ಅಂದರೆ ಲಕ್ಕುಂಡಿಯ ಶಿಲ್ಪಿಗಳು 6 ಜನ, ಗದಗಿನ 22 ಜನ ಶಿಲ್ಪಿಗಳು ಇಲ್ಲೇನು ನಿರ್ಮಾಣ ಮಾಡ್ಯಾರ. ಅನೇಕ 101 ದೇವಾಲಯಗಳು, 101 ಬಾವಿಗಳು, 101 ಈಶ್ವರ ಲಿಂಗಗಳು ಲಕ್ಕುಂಡಿಯಲ್ಲಿ ಸಿಕ್ಕರೆ, ಅದೇ ರೀತಿ ಗದಗಿನಲ್ಲಿ ಸಹ 38 ಪ್ರಾಚೀನ ಸ್ಮಾರಕ ಶಿಲ್ಪ ದೇವಾಲಯಗಳಿವೆ. ಈ ಶಿಲ್ಪಗಳ ಹೆಸರನ್ನು ಸಹ ಅವರು ಬರೀತಾರೆ. ಅವರು ಇಲ್ಲಿ ಏನು ಗದಗ ಪರಿಸರದಲ್ಲಿ ಏನು ಕೆತ್ತನೆ ಮಾಡ್ಯಾರ 924ರಿಂದ ಇಲ್ಲಿ ಏನು ಕೆತ್ತನೆ ಮಾಡಿದ್ದಕ್ಕೆ ಶಾಸನ ಹೇಳಿಕೊಡುತ್ತೆ. ಆಗಿನ ಕಾಲದ ಒಂದು ದೇವಾಲಯದ ಶಾಸನ ಮನ್ಮನೆ ಸಿಕ್ಕಿದೆ. ಅದು ಜೋಡ ಹನುಮಂತೇವ್ರ ಗುಡಿ ಹತ್ರ ರಾಷ್ಟ್ರಕೂಟರ ಕಾಲದ 924ರ ಏನು ಸ್ತಂಭ ಶಾಸನಗಳು ನಮಗೆ ಮನ್ಮನೆ ಮಾಹಿತಿ ಕೊಟ್ಟು ಇಂಥ ಶಿಲ್ಪಿಗಳು ಇಲ್ಲಿ ಇದ್ದರು, ದೇವಾಲಯಗಳ ನಿರ್ಮಾಣ ಮಾಡಿದರು ಅನ್ನೋದಕ್ಕೆ ರಾಷ್ಟ್ರಕೂಟರ ಕಾಲದ ಶಾಸನವನ್ನು ನಾವು ಉಲ್ಲೇಖವಾಗಿ ಇಟ್ಕೊಂಡ್ರೆ, ಮುಂದೆ ಕಲ್ಯಾಣ ಚಾಲುಕ್ಯರ ಕಾಲದೊಳಗೆ ಯಾವ ರೀತಿ ದೇವಾಲಯಗಳನ್ನು ವಿಭಿನ್ನ ಪ್ರಕಾರದ ತಳಪಾಯದ ದೇವಾಲಯಗಳ ಜೊತೆಗೆ ವಿಭಿನ್ನ ಪ್ರಕಾರದ ಗೋಪುರಗಳನ್ನು, ವಿಭಿನ್ನ ಪ್ರಕಾರದ ಶಿಲ್ಪ ಶಾಸ್ತ್ರವನ್ನು ಬಲ್ಲಿರುವಂಥ ಶಿಲ್ಪಿಗಳು ಅವಾಗೂ ಇದ್ದರು. ಈಗಲೂ ಈ ಗದಗ ಪರಿಸರದಲ್ಲಿ ಅನೇಕ ಶಿಲ್ಪಿಗಳು ಇದ್ದಾರೆ. ಅಂಥ ಒಂದು ಪರಿಸರದೊಳಗೆ ಇಲ್ಲಿರ್ತಕ್ಕಂಥ ಶಿಲ್ಪಿಗಳು ಏನು ಗದಗಿನ ಒಂದು ಸೂರ್ಯ ವಿಗ್ರಹವನ್ನು ಮಾಡಿದ್ದಾರೆ. ಇವರ ತಂದೆಯವರು ಮತ್ತು ಇವರ ಅಜ್ಜಂದರು ಗದಗನಲ್ಲಿರುವಂಥ ಸರಸ್ವತಿ ಮೂರ್ತಿಯನ್ನು ಮಾಡಿದ್ದಾರೆ. ಇದು ಆ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲ್ಪ ಶೈಲಿಯನ್ನು ಅನುಸರಿಸಿ ಈಗೇನು ಅವರು ಕೆತ್ತಿಕೊಟ್ಟರು ಶಿಲ್ಪಿಗಳು
ಮಾಡಿರುವಂತಹ ಸರಸ್ವತಿಯನ್ನು ತಾವು ನೋಡ್ಬೋದು, ಸೂರ್ಯನ ವಿಗ್ರಹವನ್ನು ಸಹ ನೋಡ್ಬೋದು ಅಂತ ಹೇಳ್ತಾ, ಒಟ್ಟಾರೆ ಗದಗಿನ ಶಿಲ್ಪಿಗಳ ಹೆಸರು ಗದಗಿನ ದಾಸೋಜ, ಗದಗಿನ ರುದ್ರೋಜ, ಗದಗಿನ ಮಲ್ಲಿತಮ್ಮ, ಗದಗಿನ ಕೇಟಬ, ಗದಗಿನ ಮಾಬ, ಗದಗಿನ ಸೋಮೇಶ್ವರ ಇವರೆಲ್ಲರಿಗೆ ಭುಜಂಗಪ್ರಾಯವಾಗಿ, ಅಂದರೆ ಶಿಲ್ಪಿಗಳಿಗೆ ಭುಜಂಗಪ್ರಾಯನಾಗಿ ರಾಜಗುರು 300 ವರ್ಷ ಬದುಕಿರ್ತಾನ. ಅವನ ಹೆಸರು ಗದಗಿನ ಕ್ರಿಯಾಶಕ್ತಿ ಪಂಡಿತ ಅಂತ ಹೇಳ್ತೀವಿ. ಅವನು 300 ವರ್ಷ ಬದುಕಿದ್ರೆ ಬನವಾಸಿ ಕದಂಬ ಮಾಟ್ಲಿಗರಿಗೆ ರಾಜಗುರುವಾಗಿರ್ತಾನೆ, ಕಲ್ಯಾಣ ಚಾಲಕ ಅರಸರಿಗೆ ರಾಜಗುರುವಾಗಿರ್ತಾನೆ. ಜೊತೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಹುಕ್ಕ ಬುಕ್ಕರಿಗೆ ಅವನು ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಸ್ಥಾಪನೆ ಮಾಡಿಕೊಡ್ತಾನ. ಆ ವಿಜಯನಗರ ಸಾಮ್ರಾಜ್ಯದ ಏನು ಹುಕ್ಕ ಬುಕ್ಕರು ಆಳ್ವಿಕೆಯೊಳಗೆ ವಿಜಯನಗರದ ದೇವಾಲಯಗಳ ನಿರ್ಮಾಣ ಆಗಲಿಕ್ಕೆ ಪ್ರಾರಂಭ ಆಗು ಕೆಲವು. ಆ ಪ್ರಾರಂಭವಾದಂಥ ವಿಜಯನಗರ ಏನು ವಿರೂಪಾಕ್ಷನ ಸನ್ನಿಧಿಯಲ್ಲಿ ವಿರೂಪಾಕ್ಷನೇ ಈ ಹಂಪಿಯ ಆಳುವ ಅರಸನ ಹೆಸರಿನೊಳಗೆ ಹುಕ್ಕ ಬುಕ್ಕರು ಆಳ್ವಿಕೆ ಮಾಡ್ತಾರೆ. ಜೊತೆಗೆ ಮುಂದೆ ವಿದ್ಯಾರಣ್ಯರು ಬಂದು ಪಂಜಿನ ಮಳೆಯನ್ನೇ ಗರೆದು ಆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯನ್ನು ನಿರ್ಮಾಣ ಮಾಡ್ತಾರೆ 1378ರಲ್ಲಿ. ಇವೆಲ್ಲ ಸಂಗತಿಗಳನ್ನು ಬರೆದು ಇಂಗ್ಲೀಷ್ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದಾರೆ ಮಾರ್ಗ ಪಬ್ಲಿಕೇಶನ್ ಮುಂಬೈದಿಂದ. ಆ ವಿಜಯನಗರ ಎಡಿಷನ್ನೊಳಗೆ ಇದೆಲ್ಲ ಸಂಗತಿ ಪ್ರಿಂಟ್ ಆಗಿರೋದ್ರಿಂದ, ಪ್ರಕಟವಾಗಿರೋದ್ರಿಂದ ಗದಗಿನ ಒಂದು ಶಿಲ್ಪ ಶೈಲಿಯೊಳಗೆ ಕಲ್ಯಾಣ ಚಾಲುಕ್ಯರ ನೂತನ ಶೈಲಿಯನ್ನು ಗದಗ ದೇಶದ ವಾಸ್ತುಶಿಲ್ಪ ಗದಗಿನ ನೂತನ ಶೈಲಿ ಅಂತೇಳಿ ಬರೆದು 1985ರಲ್ಲಿ ಪುಸ್ತಕ ರೂಪದಲ್ಲಿ ಹೊರಗೆ ತಂದಿದ್ದೇನೆ. ಒಟ್ಟಾರೆ ಈ ಗದಗ ಪರಿಸರದೊಳಗೆ ಇರ್ತಕ್ಕಂಥ ಅನೇಕ ದೇವಾಲಯಗಳನ್ನು ನಾವು ನೋಡಿದಾಗ ಸೂಡಿಯೊಳಗೆ ಕೆಂಪು ಕಲ್ಲಿನ ಅಂದರೆ ರೆಡ್ ಸ್ಯಾಂಡ್ ಸ್ಟೋನ್ ಅಂತೀವಿ. ಕುಕ್ನೂರಿನೊಳಗೆ ಪ್ರಪ್ರಥಮವಾಗಿ ಕಲ್ಯಾಣ ಚಾಲುಕ್ಯರ ದೇವಾಲಯಗಳ ಪ್ರಾರಂಭ ನವಲಿಂಗೇಶ್ವರ ದೇವಾಲಯ ಅಂತ ಹೇಳ್ತೀವಿ. ಇಡೀ ಗದಗ ಪರಿಸರದಲ್ಲಿರುವಂಥ ದೇವಾಲಯದೊಳಗೆ ಉತ್ಕೃಷ್ಟವಾದಂಥ ಅಂದರೆ ಅತಿ ಅತ್ಯುತ್ತಮವಾದಂಥ ಉದಾಹರಣೆಯನ್ನು ಕೊಡಬೇಕಂದ್ರೆ ಗದಗಿನ ಸರಸ್ವತಿ ದೇವಾಲಯ, ತುಗುಡೇಶ್ವರ ದೇವಾಲಯದ ಮುಂದೆ ಇರುವಂಥ ನಂದಿ ನವರಂಗ ಮಂಟಪ, ನಂತರ ಬರ್ತಕ್ಕಂಥ ಸೋಮೇಶ್ವರ ದೇವಾಲಯದ ಹೊರಗೋಡೆಯ ಶಿಲ್ಪಕಲೆಯನ್ನು ತಾವು ಗಮನಿಸಿದರೆ ಇಂಥ ಶಿಲ್ಪಕಲೆ ಗದಗಿನಲ್ಲಿಯೂ ಇದೆ. ಲಕ್ಕುಂಡಿಯ ಏನು 2 ಅಂತಸ್ತಿನ ಬ್ರಹ್ಮಜಿನಾಲಯ ಅಂತ ಕರೀತಾರ, ಅದರ ಒಳಗೆ ಏನು ಒಂದು ಚತುರ್ಮುಖ ಬ್ರಹ್ಮನ ಶಿಲ್ಪ ಇದೆ, ಅದು ಸಹ ಗದಗಿನ ಸರಸ್ವತಿಯ ವಿಗ್ರಹದಷ್ಟೇ ಪ್ರಾಮುಖ್ಯತೆಯನ್ನು ಪಡೀತದೆ. ಅದೇ ರೀತಿ ಇಲ್ಲಿ ಕಾಶಿ ವಿಶ್ವನಾಥ್ ದೇವಾಲಯ ಮತ್ತು ಸೂರ್ಯ ದೇವಾಲಯ ಅಂತ ಏನು ಹೇಳ್ತೀವಿ ಲಕ್ಕುಂಡಿಯೊಳಗೆ, ಅದು ಸಹ ಹೊರಗೋಡೆಯೊಳಗೆ ಕಲಾತ್ಮಕ ಕೆತ್ತನೆಯನ್ನು ಹೊಂದಿರುವುದರಿಂದ ಅದಕ್ಕೆ ಶಿಲ್ಪ ಕಲೆಯ ಮುಕಟ ಮಣಿ ಅಂತೇನು ಹೇಳ್ತೀವಿ. ಆ ಕಾಶಿ ವಿಶ್ವೇಶ್ವರ ದೇವಾಲಯದ ಮುಂದೆ ಇರತಕ್ಕಂಥ ನಾನೇಶ್ವರ ದೇವಾಲಯದಲ್ಲೇ ಲಕ್ಕುಂಡಿ ಉತ್ಸವ ಆಚರಣೆ ಮಾಡ್ತೀವಿ. ಒಟ್ಟಾರೆ ಈ ಲಕ್ಕುಂಡಿ ಏನು ಉತ್ಸವ ಆಚರಣೆ ಮಾಡ್ತಕ್ಕಂಥ ಈ ಲಕ್ಕುಂಡಿಯ ಬಗ್ಗೆ ಅನೇಕ ಜನರು ಪುಸ್ತಕದಲ್ಲಿ ಬರೆದಿದ್ದಾರೆ. ಲಕ್ಕುಂಡಿಯ ಬಗ್ಗೆ ಸಾಕಷ್ಟು ಜನ ಅಧ್ಯಯನ ಮಾಡಿದ್ದಾರೆ. ಈ ಗದಗ ಪರಿಸರದಲ್ಲಿ ಏನು ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಯೋಗಶಾಲೆ ಅಂತ ಕರಿತೀವಿ, ಗದಗ, ಲಕ್ಕುಂಡಿ, ಡಂಬಳ, ಕುಕನೂರು, ಇಟಗಿ ಇತ್ಯಾದಿ ಗದಗ ಜಿಲ್ಲೆಯ ಸುತ್ತಮುತ್ತಲೂ ಇರ್ತಕ್ಕಂಥ ಪ್ರಾಚೀನ ಸ್ಮಾರಕಗಳನ್ನು ನಾವು ನೋಡಿದಾಗ ಗೊತ್ತಾಗ್ತದೆ, ಹೌದು ಈ ಗದಗ ಜಿಲ್ಲೆ ಮೊದಲಿನಿಂದಲೂ ಶಿಲ್ಪಿಗಳಿಗೆ ತವರೂರಾಗಿತ್ತು. ಜೊತೆಗೆ ಇಲ್ಲಿ 22 ಜನ ಶಿಲ್ಪಿಗಳ ಹೆಸರನ್ನು ನಾವು ನೇರವಾಗಿ ಹೇಳ್ತೀವಿ. ಇದೆಲ್ಲ ಡಾಕ್ಟರ್ ಪಿ ಗುರುರಾಜ್ ಭಟ್ ಬರೆದಿರುವಂಥ ಪುಸ್ತಕದಲ್ಲಿ ಇರುವಂಥ ಆಧಾರದಿಂದ ಇಲ್ಲಿರ್ತಕ್ಕಂಥ ಅನೇಕ ಶಾಸನಗಳಲ್ಲಿ ಆಯಾ ಶಿಲ್ಪಿಗಳ ಹೆಸರು ಲಕ್ಕುಂಡಿಯಲ್ಲಿ 6 ಜನ, ಗದಗಿನಲ್ಲಿ 22 ಜನ ಅಂತ ನಾನೇನು ಹೇಳಿದೆ. ಅದೇ ರೀತಿ ನಾವು ಇದನ್ನು ನೋಡಿದಾಗ ಗದಗಿನೊಳಗೆ ಇವತ್ತಿಗೂ ಶಿಲ್ಪಕಲೆಗೆ ಒಂದು ಪ್ರಾಧಾನ್ಯತೆ ಇದೆ, ಶಿಲ್ಪಕಲೆಗೆ ತವರೂರಾಗಿದೆ ಅಂತ ಹೇಳ್ತಾ ಇಲ್ಲಿರ್ತಕ್ಕಂಥ ಶಿಲ್ಪಿಗಳ ಶ್ರಮ ಇದುವರೆಗೆ ತಾವೆಲ್ಲ ನೋಡಿದ್ರಿ. ಇಲ್ಲಿ ಅನೇಕ ಕಲಾತ್ಮಕ ಕೆತ್ತನೆ ಶಿಲ್ಪಿಗಳನ್ನು ನಾವು ನೋಡಿದಾಗ ಬೌದ್ಧ, ಜೈನ, ಶೈವ, ವೈಷ್ಣವ, ವೀರಶೈವ, ಲಿಂಗಾಯತರ ಕಾಲದಿಂದ ಲಕ್ಷ್ಮೇಶ್ವರದಲ್ಲಿರುವಂಥ ಕಲ್ಲಿನ ಸರಪಳಿ ಮಸೀದಿಯನ್ನು ಸಹ ತಾವು ನೋಡಬಹುದು. ಅಲ್ಲಿರ್ತಕ್ಕಂಥ ವಾಸ್ತುಶಿಲ್ಪ ಕಲೆಯನ್ನು ಗಮನಿಸಿದಾಗ ಬಿಜಾಪುರದ ಆದಿಲ್ ಶಾಹಿ ಕಾಲದ ಏನು ಇಬ್ರಾಹಿಂ ರೋಜಾ ಅಂತ ಕರಿತೀವಿ, ಅದೇ ಮಾದರಿಯೊಳಗೆ ಲಕ್ಷ್ಮೇಶ್ವರದಲ್ಲಿ ಗದಗ ಜಿಲ್ಲೆಯೊಳಗೆ ಅನೇಕ ಸ್ಮಾರಕಗಳು ಇವತ್ತಿಗೂ 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಂಥದ್ದನ್ನು ನೋಡ್ತೀವಿ. ಇಲ್ಲಿ ಸರಸ್ವತಿ ದೇವಾಲಯದೊಳಗೆ ಏನು ಕಲಾತ್ಮಕ ಕೆತ್ತನೆ ಕರೆ ಕಲ್ಲನ್ನು ಬಳಸಿದ್ದಾರೆ, ಅದೇ ರೀತಿ ತಾವು ಬೇಲೂರು ಹಳೆಬೀಡಿನಲ್ಲಿ ಹೋಗಿ ನೋಡಿದಾಗ ಈ ಗದಗಿನ ಶಿಲ್ಪಗಳ ಹೆಸರುಗಳನ್ನು ಅಲ್ಲಿಯ ಶಿಲ್ಪ ಏನು ರಾಕೆಟ್ ಫಿಗರ್ಸ್ ಅಂದರೆ
ಶಿಲಾಬಾಲಿಕೆಯ ಕೆಳಗಡೆ ಆ ಶಿಲ್ಪಗಳ ಹೆಸರು ಪ್ರಾರಂಭ ಆಗೋದು ಗದಗಿನ ದಾಸೋಜ, ಗದಗಿನ ರುದ್ರಜ. ಹೀಗೆ ಗದಗನ್ನ ಅವರು ಹೆಚ್ಚು ಹೈಲೈಟ್ ಮಾಡಿ ಏನು ಗದಗಿನ ಶಿಲ್ಪಿಗಳು ಅಂತ ಬರ್ಕೊಂಡಾರ, ಅದೇ ರೀತಿ ಗದಗಿನ ಶಿಲ್ಪಿಗಳ ಸಾಲಿನೊಳಗೆ ಗದಗಿನ ಶಿಲ್ಪಿಗಳು ಇಲ್ಲಿ ತಮ್ಮೆದುರಿಗಿದ್ದಾರೆ. ಇವರು ಸಹ ಅದೇ ಮಾದರಿಯೊಳಗೆ ಕಲಾತ್ಮಕ ಕೆತ್ತನೆ ಕೆತ್ತಾ ಇದ್ದಾರೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪದರಲ್ಲಿ ಮಾಹಿತಿಯನ್ನು ನಾನು ನೀಡಿದ್ದೇನೆ. ನಮಸ್ಕಾರ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಸರ್, ಇನ್ನು ಕೆಲವು ಪ್ರಶ್ನೆಗಳು ನಿಮಗಿತ್ತು. ಇತ್ತೀಚೆಗೆ ಬಂದು ನಮ್ಮ ಅರುಣ್ ಯೋಗಿರಾಜ್ ಅವರು ಬಂದು ಏನು ಇದು ಅಯೋಧ್ಯೆಯಲ್ಲಿ ಏನು ರಾಮ್ಲಲ್ಲನ ಒಂದು ಮೂರ್ತಿಯನ್ನು ಇದು ಮಾಡಿದ್ರು, ಆ ಸಂದರ್ಭದಲ್ಲಿ ಕೆಲವು ವಿಷಯಗಳ ಗಮನಕ್ಕೆ ಏನು ಬಂತಿತ್ತು ಅಂದರೆ, ಇವತ್ತಿಗೆ ನಮ್ಮ ಕರ್ನಾಟಕದಲ್ಲಿ ಆ ಒಂದು ಶಿಲ್ಪಿಗಳು ಲೆಕ್ಕ ನೋಡಿದ್ರೆ ಮೂರ್ತಿಗಳ ಕೆತ್ತನೆಯಲ್ಲಿ ಮಾತ್ರ ಹೆಚ್ಚಿನ ಒಂದು ಭಾಗವಹಿಸುವಿಕೆ ಮಾತ್ರ ಇದೆ. ಬಟ್ ಪೂರ್ತಿ ಒಂದು ಇಡೀ ಒಂದು ಗುಡಿಯನ್ನು, ಅಂದರೆ ಅದಕ್ಕೆ ಬೇಕಾಗಿರೋ ಕಂಬಗಳ ರಚನೆ ಇರ್ಬೋದು, ಅಥವಾ ಅದಕ್ಕೆ ಬೇಕಾಗಿರೋ ಗೋಪುರಗಳ ರಚನೆ ಇರ್ಬೋದು, ಆ ವಿಷಯಗಳಲ್ಲಿ ಯಾಕೋ ನಮ್ಮ ಕನ್ನಡದ ಶಿಲ್ಪಿಗಳು ಸ್ವಲ್ಪ ಹಿಂದೆ ಸರಿದು ಇವತ್ತಿಗೆ ತಮಿಳು ಮೂಲದ ಒಂದು ಶಿಲ್ಪಿಗಳನ್ನ ಕರ್ಕೊಂಬಂದು ಅವ್ರ ಹತ್ರ ಆ ಕಾಮಗಾರಿಗಳನ್ನ ಮಾಡಿಸ್ತಿದ್ದಾರೆ ಅನ್ನೋದು ಕೂಡ ಕೇಳಲ್ಪಟ್ಟೆ. ಸೊ ಈಗ ಯಾವ ರೀತಿ ಸಮಸ್ಯೆಗಳಾಗ್ತಿದೆ ಇವತ್ತಿಗೆ ನಮ್ಮ ಶಿಲ್ಪಿಗಳಿಗೆ, ಕರ್ನಾಟಕದ ಶಿಲ್ಪಿಗಳಿಗೆ? ಈಗ ಮೊದಲು ವಾಸ್ತುಶಿಲ್ಪ ಪ್ರಾರಂಭ ಆಗಿದ್ದ ನಮ್ಮ ಕರ್ನಾಟಕದಲ್ಲಿ. ಯಾಕಂದ್ರೆ ಐಹೊಳೆ ಪಟ್ಟದಕಲ್ಲು ಅದನ್ನೆಲ್ಲ ನೋಡಿದ್ರೆ, ಈಗ ನಮ್ಮಲ್ಲಿ ವಾಸ್ತುಶಿಲ್ಪದ ಬಗ್ಗೆ ನಮ್ಮಲ್ಲಿ ಶಿಲ್ಪಶಾಸ್ತ್ರದ ಕೊರತೆ, ಅದು ಒಂದು ಜನ್ರೇಷನ್ಗೆ ಗ್ಯಾಪ್ ಆಗೈತೆ ಶಿಲ್ಪಶಾಸ್ತ್ರದ. ಈಗ ವಾಸ್ತುಶಿಲ್ಪ ಅಂತಂದ್ರೆ ಭಾಳ ಪರಿಪೂರ್ಣ ಆದಂಥ ಒಂದು ಜ್ಞಾನ ಬೇಕ್ರಿ ಅದಕ್ಕೆ. ಮೂರ್ತಿ ಶಿಲ್ಪದ ಒಂದು ಪಾರ್ಟ್, ವಾಸ್ತುಶಿಲ್ಪದ ಒಂದು ಪಾರ್ಟ್ ರೀ. ಆ ವಾಸ್ತುಶಿಲ್ಪದ ಗ್ರಂಥಗಳು ಏನದಾವಲ್ರಿ, ಎಷ್ಟೋ ನಶಿಸಿ ಹೋಗ್ಬಿಟ್ಟು ಈಗ ಇತ್ತೀಚೆಗೆ ಅದು ತಮಿಳ್ನಾಡು ಈ ಲಿಪಿ ಒಳಗೆ, ತಮಿಳ್ನೊಳಗೆ ಅದಾವು, ಸಂಸ್ಕೃತ ಒಳಗೆ ಅದಾವ್ರಿ, ಕೇರಳ ಮಲಯಾಳಂ ಇದ್ರೊಳಗನ ಅದಾವು ಕೆಲವೊಂದಿಷ್ಟು ಮಯಮತ, ಹಿಂಗೆಲ್ಲ ಕೆಲವೊಂದಿಷ್ಟು ಶಿಲ್ಪಶಾಸ್ತ್ರಗಳು. ಈಗ ಅಲ್ಲೇ ತಮಿಳ್ನಾಡು, ಕೇರಳ ಇದ್ರೊಳಗೆ ಈಗ ಅಲ್ಲೇ ನಮ್ಮಲ್ಲೇ ಶಿಲ್ಪಶಾಸ್ತ್ರದ ಕೊರತೆ ಇದ್ದುದರಿಂದ ಇಲ್ಲೇ ಶಿಲ್ಪಗಳಿಗೆ ಸ್ವಲ್ಪ ಅನಾನುಕೂಲ ಆಗೈತೆ ಆ ಶಿಲ್ಪ ನಿರ್ಮಾಣ, ಇದು ವಾಸ್ತುಶಿಲ್ಪ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ. ಈಗ ನಮ್ಮ ಹಿರಿಯ ಶಿಲ್ಪಿಗಳಾದಂಥ ಡಾಕ್ಟರ್ ಜಿ ಜ್ಞಾನಾನಂದರವರು ಒಂದು ಗುರುಕುಲ ಸ್ಥಾಪನೆ ಮಾಡಿದ್ರು ಬೆಂಗಳೂರಲ್ಲಿ. ಆ ಗುರುಕುಲದಲ್ಲಿ ಪ್ರತಿಮಾ ನಿರ್ಮಾಣದ್ದು, ಆಮೇಲೆ ಈ ವಾಸ್ತುಶಿಲ್ಪ ದೇವಸ್ಥಾನ ನಿರ್ಮಾಣದ ಶಿಲ್ಪದ ಬಗ್ಗೆ ಈಗೆಲ್ಲ ಕ್ಲಾಸ್ ನಡೀತಾ ಇದೆ. ಇನ್ನು ತದನಂತರ ಬಹುಶಃ ನಮ್ಮ ಕರ್ನಾಟಕದ ಶೈಲಿ ಒಳಗನ ಶಿಲ್ಪ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಶಕ್ತರು ಸಿಗ್ತಾರ ಅನ್ನೋದು ಒಂದು ನಂಬಿಕೆ ಇದ್ದಾರೆ. ಈ ಆದರೂ ಕೆಲವೊಬ್ರು ಇದ್ದಾರೆ. ಆದರೆ ಏನ್ರಿ, ಈ ಪಲ್ಲವ ಚೋಳ ಸ್ಟೈಲದ ದೇವಸ್ಥಾನಗಳನ್ನ ಭಾಳ ಪ್ರಬಲ ಆಗ್ಯಾವ ಇಡೀ ನಮ್ಮ ಭಾರತ ದೇಶದಲ್ಲಿ. ಅದಕ್ಕೆ ಹೋಲಿಸಿದ್ರೆ ನಮ್ಮ ಕರ್ನಾಟಕ ಶೈಲಿ ಅಂತ ಈ ನಕ್ಷತ್ರಾಕಾರದ್ದು ಈಗೇನು ನಮ್ಮ ಕಟ್ಟಿ ಮನೆಯವ್ರು ಹೇಳಿದ್ರು ವಾಸ್ತುಶಿಲ್ಪದ್ದು, ಈ ಕಲ್ಯಾಣ ಚಾಲುಕ್ಯರ ಕಾಲದ ದೇವಸ್ಥಾನ, ಹೊಯ್ಸಳ ಕಾಲದ ದೇವಸ್ಥಾನ ಭಾಳ ಅದ್ಭುತ ಕೆಲಸ ರೀ. ಇದ್ರೊಳಗೆ ವಿನ್ಯಾಸ ಮಾಡ್ಬೇಕಾದ್ರೆ ಅದಕ್ಕೆ ಭಾಳಷ್ಟು ಶ್ರಮ ಬೇಕಾಗತ್ತೆ. ಈಗ ಚೋಳ ಸ್ಟೈಲ್ನೊಳಗೆ ಅಷ್ಟು ವಿನ್ಯಾಸ ಕಡಿಮೆ ಇರ್ತೈತಿ, ಪ್ಲೇನ್ ಇರ್ತೈತಿ ಎಲ್ಲ ವರ್ಕ್. ಈಗ ಇದು ದೇವಸ್ಥಾನ ಶೈಲಿ ನಮ್ಮಲ್ಲಿ ಹುಟ್ಟಿ ಬೆಳೆದು ಪ್ರಬಲವಾಗಿ ಬೆಳಿಬೇಕನ್ನೋದು ನಂದು ಒಂದು ಆಸೆ. ಸೊ ರಾಘವೇಂದ್ರ ಆಚಾರ್ಯ ಅವರು ಹೇಳಿದ್ರ ಪ್ರಕಾರ ಇವತ್ತಿನ ದಿನದಲ್ಲಿ ಕರ್ನಾಟಕದಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಕರ್ನಾಟಕದಲ್ಲಿ ಆ ಒಂದು ವಾಸ್ತುಶೈಲಿದು ಏನು ಒಂದು ಕೊರತೆ ಆಯಿತೋ, ಅದು ಆ ಕೊರತೆಯಿಂದಾಗಿ ತಮಿಳುನಾಡಿನ ಮೂಲದ ಒಂದು ಶಿಲ್ಪಿಗಳು ಇಲ್ಲಿ ಬಂದು ಇವತ್ತಿಗೆ ಮಾಡ್ತಿರೋ ಗುಡಿಗಳು ಯಾವ ರೀತಿ ಇದೆ ಅಂದರೆ, ನಮ್ಮ ಒಂದು ಕರ್ನಾಟಕದ ಶೈಲಿಯನ್ನೇ ಬಿಟ್ಟು ಅವರು ತಮಿಳುನಾಡಿನ ಶೈಲಿಯನ್ನು ಕರ್ನಾಟಕದ ಮೇಲೆ ಒಂಥರ ಹೇರಿಕೆ ಆಗ್ತಾ ಇದೆ. ಆ ಮೂಲಕ ಇವತ್ತು ಯಾರು ಸಾಮಾನ್ಯ ಕನ್ನಡಿಗ ಒಬ್ಬ ಆ ಗುಡಿ ನೋಡಿದ್ರೆ ಇದು ತಮಿಳವ್ರು ಕಟ್ಬಿಟ್ರು, ಇದು ತಮಿಳ್ ಶೈಲಿ ಅಂತ ಅನ್ಕೋತಿದ್ದಾರೆ. ಅವೆಲ್ಲ ಮುಂದಕ್ಕೆ ಹೋಗ್ಬೇಕಂದ್ರೆ ಕರ್ನಾಟಕದ ಶಿಲ್ಪಿಗಳು ಈ ಒಂದು ನಿಟ್ಟಿನಲ್ಲಿ ಈಗೇನು ಕೊರತೆ ಆಗಿದೆ ಅಲ್ಲಿಗೆ ಬಂದರೆ ನಮ್ಮ ಮೂಲ ಶೈಲಿ ಇತ್ತಲ್ಲ, ನಮ್ಮ ಚಾಳುಕ್ಯ ಶೈಲಿ ಇರ್ಬೋದು ಅಥವಾ ಹೊಯ್ಸಳರ ಶೈಲಿ ಇರ್ಬೋದು, ಈ ಶೈಲಿಯನ್ನು ನಮ್ಮ ಮತ್ತೆ ವಾಪಸ್ ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಸೊ ಹೀಗಂತ ಹೇಳ್ತಾ ನಮ್ಮ ಎಲ್ಲ ಶಿಲ್ಪಿಗಳಿಗೂ ಒಳ್ಳೇದಾಗಲಿ ಅಂತ ಇದು ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಎಲ್ಲ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ